ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 347 ಆದರೆ ಸಂಪತ್ತು ಮತ್ತು ಶೈಕ್ಷಣಿಕ ಅನುಕೂಲಗಳು ಲೋಕವನ್ನು ಜಯಿಸಲು ದೇವರು ನಾಮಾಂಕಿತ ಕ್ರೈಸ್ತ ಸಭೆಯಾದ ಕ್ರೈಸ್ತ ಪ್ರಪಂಚಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎಂದು ಯಾರೂ ಹೇಳಬಾರದು. ಇವುಗಳ ಅನುಕೂಲತೆಗಳು ಆದರೂ ಈ ಅವಕಾಶಗಳು ಅತ್ಯಧಿಕ ಟೀಕೆ ಎಂದು ಕರೆಯಲ್ಪಡುವ ಹೆಮ್ಮೆ, ಅತಿ ಸೂಕ್ಷ್ಮತೆ, ದೈವ ನಿಂದನೆಯನ್ನು ಬೆಳೆಸಲು ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುವಂತೆ ತೋರುತ್ತದೆ ಮತ್ತು ಸಮಾಜದ ವಿಧ್ವಂಸದಲ್ಲಿ ಕೊನೆಗೊಳ್ಳುತ್ತದೆ. ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ? ಮುಂದಿನ ಶೀರ್ಷಿಕೆ ಒಂದೇ ನಿರೀಕ್ಷೆ, ಅದು ಆಶೀರ್ವಾದದ ನಿರೀಕ್ಷೆ. ದ ಓನ್ಲಿ ಹೋಪ್, ದಟ್ ಬ್ಲೆಸ್ಡ್ ಹೋಪ್. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರು ಹಾಕಿದ್ದು ಭರವಸಕ್ಕೆ ಯೋಗ್ಯವಾದದ್ದೂ ಸ್ಥಿರವಾದದ್ದೂ ಆಗಿದೆ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ತೀತ 2:13, ಇಬ್ರಿಯ 6:19, 1 ಪೇತ್ರ 1:13. ಮಾನವೀಯತೆಯನ್ನು ಎರಡು ವರ್ಗಗಳಾಗಿ ಹೆಚ್ಚು ಹೆಚ್ಚು ವಿಭಜನೆ ಮಾಡುತ್ತಿರುವ ಬೇಡಿಕೆ ಮತ್ತು ಪೂರೈಕೆ ಎಂಬ ವಿಷಾದಕರ ಪ್ರಶ್ನೆಯನ್ನು ಪರಿಗಣಿಸುವಾಗ ಶ್ರೀಮಂತರು ಮತ್ತು ಬಡವರು ಎಂಬ ಎರಡೂ ಕಡೆಯ ಕಟು ಟೀಕೆಗಳನ್ನು ತಪ್ಪಿಸಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಗಳು ಸ್ವಾರ್ಥ ಸಂವಿಧಾನಿಕ ಕಾನೂನಿನ ಫಲಿತಾಂಶಗಳು, ಅಂದರೆ ಅಡಾಮಿಕ್ ಪತನದ ಪರಿಣಾಮ. ಇದು ಬಡವ ಶ್ರೀಮಂತ ಎಂಬ ಮಾನವ ಕುಟುಂಬದ ಮೇಲೆ ಬಹುಪಾಲು ಪ್ರಾಬಲ್ಯ ಹೊಂದಿದೆ ಎಂದು ನಾವು ತೋರಿಸಲು ಪ್ರಯತ್ನಿಸಿದ್ದೇವೆ ಎಂದು ದೃಢವಾಗಿ ನಂಬುತ್ತೇವೆ. ಸಂವಿಧಾನಿಕ ಸ್ವಾರ್ಥದ ಈ ಆಳವಾದ ಕಾನೂನುಗಳಿಗಾಗಿ ಅಲ್ಪ ಸಂಖ್ಯೆಯವರು, ಅಂದರೆ ಮುಖ್ಯವಾಗಿ ಬಡವರು, ಜಿಗುಪ್ಸೆ ಪಡುತ್ತಾರೆ. ಅವರು ಕ್ರಿಸ್ತನನ್ನು ಕಂಡುಕೊಂಡ ಮತ್ತು ಅವರ ಆತ್ಮ ಮತ್ತು ಪ್ರೀತಿಯ ಕಾನೂನಿನ ಅಡಿಯಲ್ಲಿ ಹೃತ್ಪೂರ್ವಕವಾಗಿ ಬಂದ ನಂತರ ತಮ್ಮ ಎಲ್ಲಾ ಸ್ವಾರ್ಥವನ್ನು ಸಂತೋಷದಿಂದ ತ್ಯಜಿಸುವುದಕ್ಕೆ ಹವಣಿಸುವರು. ಆದರೆ ಎಲ್ಲರಿಗೂ ಇದು ಸಾಧ್ಯವಿಲ್ಲ. ಈ ಕಾನೂನುಗಳು ಸಾಮಾನ್ಯವಾಗಿ ಸಣ್ಣ ವ್ಯಾಪಾರಿಗಳು ಮತ್ತು ಗುತ್ತಿಗೆದಾರರು ಹಾಗೂ ಉದ್ಯೋಗಿಗಳನ್ನು ಒಳಗೊಂಡಿದೆ. ಆದರೂ ಅವರ ಕಾರ್ಯಾಚರಣೆ ಎಷ್ಟು ಖಚಿತವಾಗಿದೆ ಎಂದರೆ, ಎಲ್ಲಾ ಶ್ರೀಮಂತರು ಇಂದಿಗೆ ಸತ್ತಿದ್ದರೆ, ಅವರ ಸಂಪತ್ತು ಅನುಪಾತದಲ್ಲಿ ಹಂಚಿಕೆಯಾಗಿದ್ದರೆ, ಆ ಕಾನೂನುಗಳು ಕೆಲವೇ ವರ್ಷಗಳಲ್ಲಿ ಇಂದಿನ ಪರಿಸ್ಥಿತಿಗಳನ್ನು ಪುನರುತ್ಪಾದಿಸುತ್ತವೆ. ಇಂದಿನ ಅನೇಕ ಮಿಲಿಯನೇರ್ಗಳು, ಅಂದರೆ ಕೋಟ್ಯಾಧಿಪತಿಗಳು, ಬಡ ಹುಡುಗರಾಗುತ್ತಿದ್ದರು ಮತ್ತು ಬಹುಪಾಲು ಪುರುಷರು ಜಾರಿಗೆ ತರಬಹುದಾದ ಯಾವುದೇ ಕಾನೂನು ವ್ಯವಸ್ಥೆಯು ಮನುಷ್ಯರು ತಮ್ಮ ಸ್ವಾಧೀನಪಡಿಸಿಕೊಳ್ಳುವ ಮತ್ತು ಸ್ವಾರ್ಥಿ ಒಲವುಗಳನ್ನು ಚಲಾಯಿಸುವ ಅವಕಾಶಗಳಿಂದ ವಂಚಿತರಾಗುತ್ತಾರೆ. ಇದು ಪ್ರಗತಿಯ ಜೀವನವನ್ನು ತಗ್ಗಿಸುತ್ತದೆ ಮತ್ತು ನಾಗರಿಕತೆಯನ್ನು ತ್ವರಿತವಾಗಿ ಮುಂದಾಲೋಚನೆ ಇಲ್ಲದೆ ನಿರಾಸಕ್ತಿ ಮತ್ತು ಅಸಂಸ್ಕೃತಿಯ ಕಡೆಗೆ ತಿರುಗಿಸುತ್ತದೆ. ಲೋಕದ ಏಕೈಕ ಭರವಸೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಹಸ್ರ ವರ್ಷದ ಆಳ್ವಿಕೆಯ ಧರ್ಮ ಸಾಮ್ರಾಜ್ಯದಲ್ಲಿದೆ. ಇದು ಬಹುದೀರ್ಘವಾದ ವಾಗ್ದಾನದ ಸರಿಪಡಿಸುವಿಕೆಯಾಗಿದೆ. ಅದರ ನಿಗದಿತ ಸಮಯದವರೆಗೆ ವಿಳಂಬವಾಗಿ ಈಗ ಬಾಗಿಲಿನ ಬಳಿ ಹತ್ತಿರ ಬಂದಿದೆ. ದೇವರಿಗೆ ಕೃತಜ್ಞತೆಗಳು. ಮಾನವನ ಚತುರತೆ ಹಾಗೂ ಕೌಶಲ್ಯಗಳು ಪ್ರಯೋಜನವಿಲ್ಲದೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ತಮ್ಮಲ್ಲಿ ತಾವು ದಣಿದಿರುವಾಗ ಸಮಸ್ತ ರಾಷ್ಟ್ರಗಳ ಆಕಾಂಕ್ಷೆಗಳು ಈಡೇರಲಿವೆ. ವಾಸ್ತವವಾಗಿ ಅನುಭವದ ಶಾಲೆಗಳಲ್ಲಿ ಉತ್ತಮ ಪಾಠಗಳನ್ನು ಕಲಿಸುವುದು ದೈವಿಕ ವಿಧಾನವೆಂದು ತೋರುತ್ತದೆ ಎಂದು ಮಾನವನ ಅತ್ಯಂತ ಒಳಗೆ ದೇವರು ಮತ್ತೊಮ್ಮೆ ಕೊಟ್ಟ ಅವಕಾಶವಾಗಿದೆ. ಆದುದರಿಂದ ಯಹೂದ್ಯರು ನೇರವಾಗಿ, ಅಂದರೆ ನಾವು ಹಾಗೂ ಎಲ್ಲಾ ಮನುಷ್ಯರು, ತಮ್ಮ ಧರ್ಮಶಾಸ್ತ್ರದ ಒಡಂಬಡಿಕೆಯಿಂದ, ಧರ್ಮಶಾಸ್ತ್ರದ ಕರ್ಮ ಮಾರ್ಗದಿಂದ, ಅಂದರೆ ಪತನಗೊಂಡ ಶರೀರ ಹೊಂದಿಲ್ಲ ಎಂಬ ದೊಡ್ಡ ಪಾಠವನ್ನು ಮನುಷ್ಯ ವರ್ಗಕ್ಕೆ ಕಲಿಸಿದ್ದಾನೆ. ಹೀಗೆ ದೇವರ ಮುಂದೆ ನೀತಿ ನಿರ್ಣಯಗೊಳ್ಳಬಹುದು. ಕರ್ತನು ತನ್ನ ವಿದ್ಯಾರ್ಥಿಗಳನ್ನು ಕ್ರಿಸ್ತನ ಮೂಲಕ ನೂತನ ಕೃಪಾ ಒಡಂಬಡಿಕೆಗೆ ಸೂಚಿಸಿದನು. ಮಹಾ ಸಂಕಟದ ಕಾಲ, ಮುಯ್ಯಿ ತೀರಿಸುವ ದಿನ ಈ ಯುಗವನ್ನು ಸಮಾಪ್ತಿಗೊಳಿಸಿ ಸಹಸ್ರಮಾನದ ಯುಗವನ್ನು ತೆರೆಯುತ್ತದೆ. ಇದು ಸವಲತ್ತುಗಳನ್ನು ದುರುಪಯೋಗಪಡಿಸಿಕೊಂಡದ್ದಕ್ಕೆ ನ್ಯಾಯಯುತ ಪರಿಹಾರವಾಗುವುದಿಲ್ಲ, ಆದರೆ ಅದು ಮನುಷ್ಯರ ದುರಹಂಕಾರವನ್ನು ತಗ್ಗಿಸಿ ಅವರುಗಳನ್ನು ವಿನೀತರನ್ನಾಗಿ ಮಾಡಲು ಹವಣಿಸುತ್ತದೆ. ಆತ್ಮದಲ್ಲಿ ಬಡವರು ದೇವರ ಮಹಾ ಆಶೀರ್ವಾದಗಳಿಗೆ ಸಿದ್ಧವಾಗಿದೆ. ಆತನು ಎಲ್ಲಾ ಮನುಷ್ಯರ ಮೇಲೆ ಆತ್ಮವನ್ನು ಸುರಿಸಲು ಸಿದ್ಧಮಾಡಿದ್ದಾನೆ. ಯೋವೇಲ 2:28. ಹೀಗೆ ಆತನು ಗಾಯಗಳನ್ನು ಗುಣಪಡಿಸುತ್ತಾನೆ.